ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ. ಎಷ್ಟೊತ್ತಿಗೆ ಬಂತು ತಮಗೆ ಹೇಗೆ ಗೊತ್ತಾಯ್ತಿದ್ದು ಅಂತ? ಸರ್ 12-12:30 ಆಗಿರ್ಬೇಕು ಟೈಮು. ಅಲ್ಲಿಂದ ಸೌಂಡ್ ಜಾಸ್ತಿ, ನಾಯಿ ಬೊಗಳ್ತಾ ಇದ್ದು. ನಮ್ಮ ನಾಯಿ ಸೌಂಡ್ ನಮ್ಗೆ ಗೊತ್ತಾಗುತ್ತೆ. ಇದು ಅಟ್ಯಾಕ್ ಮಾಡಿದಾಗ ಜೋರಾಗಿ ಕಿರ್ಚ್ಕೊಂಡ್ಬಿಟ್ಟು ತಪ್ಸ್ಕೊಂಡು ಬಂದ್ಬಿಟ್ಟದೆ. ಬಂದು ಇಲ್ಲಿ ನಮ್ಮ ಬಿಲ್ಡಿಂಗ್ ಬಂದು ಇಲ್ಲಿ ಬಂದಿತ್ತು. ನಾವು ಒಳಗಡೆ ತಗೊಂಡ್ಬಿಟ್ಟು ಅದನ್ನು. ಅದಾದಮೇಲೆ ಆಚೆ ಬಂದು ನೋಡಿದ್ರೆ ಏನಿರಲಿಲ್ಲ, ನಾಯಿಗಳೆಲ್ಲ ಓಡೋಗ್ಬಿಟ್ಟು. ಅದಾದಮೇಲೆ ನಾವು ನಾಯಿಗಳು ಒಳಗಡೆ ಹಾಕ್ಕೊಂಡು ಗೇಟ್ ಬಿಗ್ ಹಾಕ್ಕೊಂಡು ಮಲ್ಕೊಂಡು. ಅದಾದಮೇಲೆ 1:30 ಆಗಿರ್ಬೇಕೇನೋ ಮತ್ತೆ ನಾಯಿಗಳು ಜಾಸ್ತಿ ಬೊಗಳ್ತಾ ಇದ್ದು. ನಾಯಿ ಬೊಗಳದಾದ್ಮೇಲೆ ಅಲ್ಲಿ ಒಂದು ನಾಯಿ ನನಗನ್ಸುತ್ತೆ ಅಟ್ಯಾಕ್ ಮಾಡಿ ತಗೊಂಡೋಗಿದೆ ಆ ಕಡೆ ರೋಡಲ್ಲಿ, ನಮ್ಮ ಹಿಂದೆ ಬ್ಯಾಕ್ ರೋಡಲ್ಲಿ. ಓಕೆ ಸರ್, ಈಗ 6ನೇ ಬಾರಿ ಇವತ್ತು ಬೆಳಗ್ಗೆ ಕೂಡ ಚಿರತೆ ಪ್ರತ್ಯಕ್ಷವಾಗಿರುವಂಥದ್ದು. ನಿಮ್ಮ ಮನಸ್ಥಿತಿ ಮತ್ತು ಪರಿಸ್ಥಿತಿ ಹೇಗಿದೆ? ಇಲ್ಲಿಗೆ ಬಂದು ತಮ್ಮ ಮನೆಯ ಪಕ್ಕದಲ್ಲೇ ಓಡಾಡ್ತಿರೋ? ಹೌದು. ಮನಸ್ಥಿತಿ ಅಂದರೆ ನಮ್ಮ ಮಕ್ಕಳು ಆಚೆ ಬಿಡೋಕ್ಕಾಯ್ತಲ್ಲ, ಆಟ ಆಡೋಕ್ಕೆ. ಗೇಟ್ ಬೀಗ ಹಾಕಿದಂಗೆ ಇರ್ತದೆ. ಏನು ಮಾಡೋಣ ಹೇಳಿ, ಹಿಂಗೆ ಈ ಭಯ ಉಟ್ಕೊಂಡ್ಬಿಟ್ಟೈತಿ. ನಾವು ಏನು ಮಾಡೋದು ಹಿಂಗೆ ಆದರೆ? ಓಡಾಡಕ್ಕಾಗತ್ತಾ ಮನೆಯಿಂದ ಹೊರಗೆ ಅಂತ? ಎಲ್ಲಿ ಆಗುತ್ತೆ, ಈ ಮಕ್ಕಳು ಬಿಡ್ತಾ ಇಲ್ವ ನಾವು ಆಚೆ. ನಾವು 9 ಗಂಟೆ 9:30 ಮನೆಗೆ ಬರ್ತಾ ಇದೀವಿ. ಅರಣ್ಯ ಇಲಾಖೆಯವರು ಒಂದು ಬೋನಲ್ಲಿ ಕೋಳಿ ಕೂಡ ಇಟ್ಟಿದ್ರು. ಆ ಕೋಳಿ ಯಾರು ಕುಡ್ಕ ಮಕ್ಳು ಯಾರು ಎತ್ಕೊಂಡ್ಬಿಟ್ಟಾರೆ ಸರ್, ಎತ್ಕೊಂಡು ಹೋಗೋರೆ. ಈಗ ಹೆಂಗಿದೆ ಸರ್ ಪರಿಸ್ಥಿತಿ ಈ ಏರಿಯಾದಲ್ಲಿ? ಪರಿಸ್ಥಿತಿ ಇದೆ, ಓಡಾಡ್ತಾರೆ. ಕಮ್ಮಿ ನಾಯಿಗಳಂತೂ ಇವಾಗ 23 ನಾಯಿಗಳು ಇರೋದಿಲ್ಲ. ಯಾವಾಗಲೂ ನಾಯಿಗಳು ಇಲ್ಲಿ ಕಮ್ಮಿ ಆಗಿಬಿಟ್ಟಾವೆಲ್ಲ. ಹಿಂಗಿದೆ ನೋಡಿ. ನಾಯಿ ಪಾಪ ಊಟಕ್ಕೆ ತಿಂಡಿ ಏನಾರು ಮಾಡ್ತಾ ಬೆಳಗ್ಗೆ? ಇಲ್ಲ ಅದು ಇದಾಗ್ಬಿಟ್ಟದೆ. ಏನು ಇಲ್ಲಿ ಇದು ಅಲ್ಲೂ ನಟ್ಕೊಂಡ್ಬಿಟ್ಟದೆ. ಅದು ಏನು ತಿಂತ ಇಲ್ಲ ಅದು. ಏನು ತಿಂತ ನಾವೇ ಸಾಕಿದ್ರೆ ನಾಯಿ ಮುಂಚೆ ಫಸ್ಟ್ ಅದೇ ಸಾಕಿದ್ದು. ಗೇಟ್ ಹತ್ರ ಮಲಗೋದು ಅವಾಗ. ಭಯ ಆಗತ್ತಾ ಸರ್ ಈ ಚಿರತೆ ಕಾಣಿಸ್ಕೊಂಡ್ಮೇಲೆ? ಭಯ ಇದ್ದೇ ಇರ್ತಲ್ಲ ಸರ್, ಯಾರಿಗಾದ್ರೂ ಭಯ ಇದ್ದೇ ಇರ್ತಲ್ಲ. ಅರಣ್ಯ ಇಲಾಖೆಯವರು ಇದೊಂದು ಖಾಲಿ ಬೋನ್ ಇಟ್ಟಿದ್ದನ್ನು ಬಿಟ್ರೆ ಬೇರೆ ಏನು ಯಾಕೆ ಮಾಡಿ? ಏನು ಮಾಡ್ದಲ್ಲ. ಆಗಲೇ 1 ತಿಂಗಳ ಹತ್ರ ಆಗತ್ತೆ ಇಲ್ಲಿ. 1 ತಿಂಗಳ ಹತ್ರ ನಡೀತಾ ಇದೆ ಇಲ್ಲಿ. ಯಾರು ಏನು ತಲೆನೇ ಕೆಡಿಸ್ಕೊತಾರೆ. ಯಾರು ಸಾಯ್ಬೇಕೋ ಅವಾಗ ಏನಾರು ಆಗ್ಬೋದು ಅನಿಸುತ್ತೆ. ಯಾರು ಜನ ಸತ್ತರೆ ಅವಾಗ ಏನಾದ್ರು ಮಾಡ್ತಾರೆ ನೀವು ಅರಣ್ಯ ಇಲಾಖೆಯವರು, ಮಿಕ್ಕಿದವ್ರು ಯಾರು. ಎಷ್ಟೊತ್ತಿಗೆ ಬಂತು ತಮಗೆ ಹೇಗೆ ಗೊತ್ತಾಯ್ತಿದ್ದು ಅಂತ? ಸರ್ 12-12:30 ಆಗಿರ್ಬೇಕು ಟೈಮು. ಅಲ್ಲಿಂದ ಸೌಂಡ್ ಜಾಸ್ತಿ, ನಾಯಿ ಬೊಗಳ್ತಾ ಇದ್ದು. ನಮ್ಮ ನಾಯಿ ಸೌಂಡ್ ನಮ್ಗೆ ಗೊತ್ತಾಗುತ್ತೆ. ಇದು ಅಟ್ಯಾಕ್ ಮಾಡಿದಾಗ ಜೋರಾಗಿ ಕಿರ್ಚ್ಕೊಂಡ್ಬಿಟ್ಟು ತಪ್ಸ್ಕೊಂಡು ಬಂದ್ಬಿಟ್ಟದೆ. ಬಂದು ಇಲ್ಲಿ ನಮ್ಮ ಬಿಲ್ಡಿಂಗ್ ಬಂದು ಇಲ್ಲಿ ಬಂದಿತ್ತು. ನಾವು ಒಳಗಡೆ ತಗೊಂಡ್ಬಿಟ್ಟು ಅದನ್ನು. ಅದಾದಮೇಲೆ ಆಚೆ ಬಂದು ನೋಡಿದ್ರೆ ಏನಿರಲಿಲ್ಲ, ನಾಯಿಗಳೆಲ್ಲ ಓಡೋಗ್ಬಿಟ್ಟು. ಅದಾದಮೇಲೆ ನಾವು ನಾಯಿಗಳು ಒಳಗಡೆ ಹಾಕ್ಕೊಂಡು ಗೇಟ್ ಬಿಗ್ ಹಾಕ್ಕೊಂಡು ಮಲ್ಕೊಂಡು. ಅದಾದಮೇಲೆ 1:30 ಆಗಿರ್ಬೇಕೇನೋ ಮತ್ತೆ ನಾಯಿಗಳು ಜಾಸ್ತಿ ಬೊಗಳ್ತಾ ಇದ್ದು. ನಾಯಿ ಬೊಗಳದಾದ್ಮೇಲೆ ಅಲ್ಲಿ ಒಂದು ನಾಯಿ ನನಗನ್ಸುತ್ತೆ ಅಟ್ಯಾಕ್ ಮಾಡಿ ತಗೊಂಡೋಗಿದೆ ಆ ಕಡೆ ರೋಡಲ್ಲಿ, ನಮ್ಮ ಹಿಂದೆ ಬ್ಯಾಕ್ ರೋಡಲ್ಲಿ. ಓಕೆ ಸರ್, ಈಗ 6ನೇ ಬಾರಿ ಇವತ್ತು ಬೆಳಗ್ಗೆ ಕೂಡ ಚಿರತೆ ಪ್ರತ್ಯಕ್ಷವಾಗಿರುವಂಥದ್ದು. ನಿಮ್ಮ ಮನಸ್ಥಿತಿ ಮತ್ತು ಪರಿಸ್ಥಿತಿ ಹೇಗಿದೆ? ಇಲ್ಲಿಗೆ ಬಂದು ತಮ್ಮ ಮನೆಯ ಪಕ್ಕದಲ್ಲೇ ಓಡಾಡ್ತಿರೋ? ಹೌದು. ಮನಸ್ಥಿತಿ ಅಂದರೆ ನಮ್ಮ ಮಕ್ಕಳು ಆಚೆ ಬಿಡೋಕ್ಕಾಯ್ತಲ್ಲ, ಆಟ ಆಡೋಕ್ಕೆ. ಗೇಟ್ ಬೀಗ ಹಾಕಿದಂಗೆ ಇರ್ತದೆ. ಏನು ಮಾಡೋಣ ಹೇಳಿ, ಹಿಂಗೆ ಈ ಭಯ ಉಟ್ಕೊಂಡ್ಬಿಟ್ಟೈತಿ. ನಾವು ಏನು ಮಾಡೋದು ಹಿಂಗೆ ಆದರೆ? ಓಡಾಡಕ್ಕಾಗತ್ತಾ ಮನೆಯಿಂದ ಹೊರಗೆ ಅಂತ? ಎಲ್ಲಿ ಆಗುತ್ತೆ, ಈ ಮಕ್ಕಳು ಬಿಡ್ತಾ ಇಲ್ವ ನಾವು ಆಚೆ. ನಾವು 9 ಗಂಟೆ 9:30 ಮನೆಗೆ ಬರ್ತಾ ಇದೀವಿ. ಅರಣ್ಯ ಇಲಾಖೆಯವರು ಒಂದು ಬೋನಲ್ಲಿ ಕೋಳಿ ಕೂಡ ಇಟ್ಟಿದ್ರು. ಆ ಕೋಳಿ ಯಾರು ಕುಡ್ಕ ಮಕ್ಳು ಯಾರು ಎತ್ಕೊಂಡ್ಬಿಟ್ಟಾರೆ ಸರ್, ಎತ್ಕೊಂಡು ಹೋಗೋರೆ. ಈಗ ಹೆಂಗಿದೆ ಸರ್ ಪರಿಸ್ಥಿತಿ ಈ ಏರಿಯಾದಲ್ಲಿ? ಪರಿಸ್ಥಿತಿ ಇದೆ, ಓಡಾಡ್ತಾರೆ. ಕಮ್ಮಿ ನಾಯಿಗಳಂತೂ ಇವಾಗ 23 ನಾಯಿಗಳು ಇರೋದಿಲ್ಲ. ಯಾವಾಗಲೂ ನಾಯಿಗಳು ಇಲ್ಲಿ ಕಮ್ಮಿ ಆಗಿಬಿಟ್ಟಾವೆಲ್ಲ. ಹಿಂಗಿದೆ ನೋಡಿ. ನಾಯಿ ಪಾಪ ಊಟಕ್ಕೆ ತಿಂಡಿ ಏನಾರು ಮಾಡ್ತಾ ಬೆಳಗ್ಗೆ? ಇಲ್ಲ ಅದು ಇದಾಗ್ಬಿಟ್ಟದೆ. ಏನು ಇಲ್ಲಿ ಇದು ಅಲ್ಲೂ ನಟ್ಕೊಂಡ್ಬಿಟ್ಟದೆ. ಅದು ಏನು ತಿಂತ ಇಲ್ಲ ಅದು. ಏನು ತಿಂತ ನಾವೇ ಸಾಕಿದ್ರೆ ನಾಯಿ ಮುಂಚೆ ಫಸ್ಟ್ ಅದೇ ಸಾಕಿದ್ದು. ಗೇಟ್ ಹತ್ರ ಮಲಗೋದು ಅವಾಗ. ಭಯ ಆಗತ್ತಾ ಸರ್ ಈ ಚಿರತೆ ಕಾಣಿಸ್ಕೊಂಡ್ಮೇಲೆ? ಭಯ ಇದ್ದೇ ಇರ್ತಲ್ಲ ಸರ್, ಯಾರಿಗಾದ್ರೂ ಭಯ ಇದ್ದೇ ಇರ್ತಲ್ಲ. ಅರಣ್ಯ ಇಲಾಖೆಯವರು ಇದೊಂದು ಖಾಲಿ ಬೋನ್ ಇಟ್ಟಿದ್ದನ್ನು ಬಿಟ್ರೆ ಬೇರೆ ಏನು ಯಾಕೆ ಮಾಡಿ? ಏನು ಮಾಡ್ದಲ್ಲ. ಆಗಲೇ 1 ತಿಂಗಳ ಹತ್ರ ಆಗತ್ತೆ ಇಲ್ಲಿ. 1 ತಿಂಗಳ ಹತ್ರ ನಡೀತಾ ಇದೆ ಇಲ್ಲಿ. ಯಾರು ಏನು ತಲೆನೇ ಕೆಡಿಸ್ಕೊತಾರೆ. ಯಾರು ಸಾಯ್ಬೇಕೋ ಅವಾಗ ಏನಾರು ಆಗ್ಬೋದು ಅನಿಸುತ್ತೆ. ಯಾರು ಜನ ಸತ್ತರೆ ಅವಾಗ ಏನಾದ್ರು ಮಾಡ್ತಾರೆ ನೀವು ಅರಣ್ಯ ಇಲಾಖೆಯವರು, ಮಿಕ್ಕಿದವ್ರು ಯಾರು. ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ.